ಇದ್ದೆ ಹ್ಯಾಕಥಾನಲ್ಲಿ. ಮತ್ತೆ ಮನೆಗೆ ಹೋದ್ಮೇಲೆ ಅದೇ ನೆಗೆಟಿವ್ಸ್ ಮತ್ತೆ ಸ್ಟಾರ್ಟ್ ಆಗಿ ಜಾಯ್ನ್ ಆಗ್ತಾ ಇದೆ ನನಗೆ. ಅದನ್ನ ಹೆಂಗೆ ಮತ್ತೆ ಕಮ್ಮಿ ಮಾಡೋದು, ಅದು ಕ್ಲಾರಿಟಿ ಇಲ್ಲಿ ಸಿಕ್ತು. ಆಮೇಲೆ ಗೋಲ್ಸ್ನೆಲ್ಲ ಹೆಂಗೆ ಕ್ಲಾರಿಟಿಯಿಂದ ಬರೆದು ಯೂನಿವರ್ಸ್ಗೆ ಹೆಂಗೆ ಸೆಂಡ್ ಮಾಡೋದು ಅಂತ ಕಲಿತೆ ನಾನು. ಆಮೇಲೆ ಹೆಂಗೆ ರಿಸೀವ್ ಮಾಡಬೇಕು, ಆಮೇಲೆ ಪ್ರಾರ್ಥನೆ ಹೆಂಗೆ ಮಾಡಬೇಕು, ಗೋಲ್ಸ್ ನಮ್ಮ ದೇವ್ರಿಗೆ ಹೆಂಗೆ ಕ್ಲಿಯರಾಗಿ ಕೇಳಬೇಕು, ಬೇಡ್ಕೋಬೇಕು ಅನ್ನೋದನ್ನು ಒಂದು ಕ್ಲಾರಿಟಿ ಸಿಕ್ತು. ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ಸತ್ಯ ಸರ್. ಅದು ನೆನಪಾಯ್ತು. ಓಕೆ, ಥ್ಯಾಂಕ್ ಯು. ನಿನ್ನೆ ಏನು ಡ್ಯಾನ್ಸ್ ಮಾಡಿದ್ರಲ್ಲ, ನಾನು 2000 ಲಾಸ್ಟ್ ಡ್ಯಾನ್ಸ್ ಮಾಡಿದ್ದು 2008 ಕಾಲೇಜ್ ಟೈಮಲ್ಲಿ ಕುತ್ಕೊಂತಿದ್ದೆ. ಅದು ಏನೋ ಮಾಡ್ತಿದ್ದೆ, ಏನು ಬೈತಾರೋ ಏನೋ ಏನೋ ಅಂತ ಆ ಒಂದು ಇದು ಎಕ್ಸ್ಪೀರಿಯನ್ಸ್ ಆಗಿದ್ಮೇಲೆ ರಾತ್ರಿಯಿಂದನೂ ಇದೆ ಇಲ್ಲೇನೋ ಖುಷಿ ಇದೆ, ಇಲ್ಲೇ ಬರ್ಬೇಕು, ನಾವು ಇಲ್ಲೇ ಇರಬೇಕು ಅನ್ನಿಸ್ತು. 2-3 ಸಲ ನಿದ್ದೆ ಮಾಡಿದ್ರು ಎದ್ದು ಬರ್ಬೇಕು. ಆ ಒಂದು ಎನರ್ಜಿ ನಿಮಗೆ ಲೈಫಲ್ಲಿ ಸಿಗುತ್ತೆ ಅಲ್ವೋ ಗೊತ್ತಿಲ್ಲ. ಇದು ಬಿಗಿನಿಂಗ್, ಇನ್ನು ತುಂಬಾ ಸಿಗುತ್ತೆ. ಜಸ್ಟ್ ಅ ಬಿಗಿನಿಂಗ್. Good. Yes, Veena madam, you want to speak? Excellent morning. ಸರ್ ನೆನ್ನೆ ಕ್ಲಾಸಲ್ಲಿ ಸಮಸ್ಯೆಗಳನ್ನೆಲ್ಲ ಬರೀರಿ ಅಂತ ಹೇಳಿದ್ರು. ಸಮಸ್ಯೆಗಳು ಬರಿತಾ ಹೋದ್ರೆ ಬರ್ತಾನೆ ಇದ್ದಾವೆ. ಒಂದಷ್ಟು ಬರೆದಿದ್ದೀವಿ. ಆಮೇಲೆ ಸರ್ ಒಂದು ಕತೆ ಹೇಳಿದ್ಮೇಲೆ ನಮ್ಗೆ ಅನ್ನಿಸ್ತು ನಮ್ದೇನು ಸಮಸ್ಯೆನೇ ಇಲ್ಲ, ಏನು ಇಲ್ಲದೆ ಮನುಷ್ಯನೇ ಇಷ್ಟೆಲ್ಲ ಅಚೀವ್ ಮಾಡಿದ್ದಾರಲ್ಲ, ನಾವು ಇನ್ನೇನೆಲ್ಲ ಮಾಡ್ಬೋದು ಅಂದವ್ರು ಅದನ್ನೆಲ್ಲ ಬ್ಯಾಕ್ ಹೋಗಿ ನೋಡಿದ್ರೆ ನಮ್ಮ ಯಾವ ಸಮಸ್ಯೆಗಳು ಎಲ್ಲ ಅದನ್ನೆಲ್ಲ ನಾವು ಸರಿ ಮಾಡ್ಕೊಳ್ಳೋ ಅಂತ ಒಂದು ನಂಗೆ ರಿಯಲೈಸ್ ಆಯಿತು. ಮತ್ತು ಕಾನ್ಷಿಯಸ್ ಮೈಂಡಿಗೆ ನಾವೇನಾದರೂ ಹೇಳಿದ್ರೆ ಅದು ಸಬ್ ಕಾನ್ಷಿಯಸ್ ಮೈಂಡು ವರ್ಕ್ ಮಾಡುತ್ತೆ. ಮುಂದೆ ಲೈಫಲ್ಲಿ ಏನಾದರೂ ಅಚೀವ್ ಮಾಡಬೇಕು ಅಂದರೆ ನಾವು ಕಾನ್ಷಿಯಸ್ ಮೈಂಡಿಗೆ ಒಳ್ಳೆಯದನ್ನೇ ಆ ಥಾಟ್ಸ್ ಹಾಕಬೇಕು ಅನ್ನೋದೊಂದು ರಿಯಲೈಸ್ ಆಯಿತು. ಮತ್ತು ನಾವು ಬೇಡದ ವಿಚಾರನ ಯಾವಾಗ ಬ್ಯಾಕ್ ನಮ್ಮ ಲೈಫಲ್ಲಿ ಏನೇನೋ ಆಗಿರುತ್ತೆ ಅದನ್ನೆಲ್ಲನೂ ತಲೆ ಮೇಲೆ ಹೊತ್ಕೊಂಡು ಯಾವಾಗ ಸಫರ್ ಮಾಡ್ತಿರ್ತೀವಿ, ನೋವು ತಿಂತಿರ್ತೀವಿ, ಅದನ್ನೆಲ್ಲ ಬರೆದು ಸುಟ್ಟಾಕೋದ್ರ ಮೂಲಕ ಸ್ವಲ್ಪ ತೆಗೆದಾಕಿದ್ವಿ. ಇನ್ನೂ ತೆಗೆದಾಕಬೇಕು. ಇದು ಮುಂದೆ ಒಳ್ಳೆ ಫ್ಯೂಚರು ಇದು ಮಾಡ್ಕೋಬೇಕು ಅನ್ನೋದೊಂದು ನನಗೆ ಮನವರಿಕೆ ಆಯಿತು. ಥ್ಯಾಂಕ್ ಯು. ವೀಣಾ ಮೇಡಮ್ ಅಲ್ಲಿ ಏನು ತುಂಬಾ ಇಷ್ಟ ಅಂದ್ರೆ ಇನ್ಸ್ಟೆಂಟ್ ಆಗಿ ಏನ್ ಹೇಳಿದ್ರು ಕೇಳಿದ್ರೆ ಅರ್ಥ ಮಾಡ್ಕೊಂಡ್ರೆ ಟಕ್ ಅಂತ ಚೇಂಜ್ ಮಾಡಿ. ನಾನು ಅವ್ರು ಕೇಳಿಲ್ಲ ಮತ್ತೆ ಮಾತಾಡಿ ಅಂತ. ಅವರು ಸರಿ ಇಲ್ಲ ಅಂದ್ರಲ್ಲ ನನ್ಗೆ ಹೇಳಿದ್ರೆ ಸರ್ ಶಿ ಸಾ ದ ಟ್ರೈನಿಂಗ್ ಅಂಡ್ ಶಿ ಪಿಕ್ಡ್ ಅಪ್ ಇಟ್. ವೆರಿ ನೈಸ್. ಈಗ ಎಷ್ಟು ಕಳೆ ಕಾಣಿಸಿದ್ರು ಅವ್ರು ಕಣ್ ತೆಗ್ದು ಎಲ್ಲರೂ ನೋಡಿ ಮಾತಾಡ್ತಾರೆ. ಕರೆಕ್ಟ್ ಅಲ್ವಾ? ನಾನು ಒಂದಿನೂ ನಾನು ಎಂಟು ಒಂದು ಸ್ಟೆಪ್ ಹಾಕಿಲ್ಲ, ಏನಿಲ್ಲ, ಸುಮ್ಮನೆ ನಿಂತಿರ್ತೀನಿ ಅಷ್ಟೇ. ನೆನ್ನೆ ನೀವು ಹೋಗ್ರಿ ಅಂದ್ರೂ ಸಹ ಹೋಗದೆ ಮತ್ತೆ ಅಲ್ಲೇ ಇರ್ತೀನಿ ಅಂತೇಳಿ ಲಾಸ್ಟ್ ಮೂಮೆಂಟ್ವರೆಗೂ ಬಿಟ್ಟು ನಾವು ಹೋದ್ವಿ ಸರ್. ನಾವು ಲೈಟ್ ಆಫ್ ಮಾಡಿದ್ವಿ, ಯಾರಿದ್ರು ಯಾರಿಲ್ಲ. ಎಕ್ಸಲೆಂಟ್ ಮಾರ್ನಿಂಗ್ ಆಲ್. ಪವರ್ ಆಫ್ ಸೈಲೆನ್ಸ್ ಕ್ಲಾಸ್ ಅಟೆಂಡ್ ಮಾಡಿದ್ರೆ ಸೊ ಏನಾಗ್ತಾ ಇದೆ ಅಂದರೆ ಹೌ ಟು ಬಿ ಸೈಲೆಂಟ್. ಸೊ ನಾನು ಓಲ್ ಲೈಫಲ್ಲಿ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ. ಹೋಲ್ ಡೇ ಐ ವಾಸ್ ಇನ್ ಸೈಲೆಂಟ್ ಮೋಡ್ ವಿತೌಟ್ ಫೋನ್ ಆ್ಯಂಡ್ ಆಮೇಲೆ ವಿಜುವಲೈಸೇಷನ್ ಬಗ್ಗೆ ನೀವು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ. ಗೋಲ್ಸ್ ಎಲ್ಲ ಬರ್ಕೊಂಡು ಈಗ ಯಾವುದು ಪಿಕ್ಚರ್ ಆಯಿತು. ಸೊ ಅದು ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ವಿ ಕ್ಯಾನ್ ವಿಜುವಲೈಸ್ ಸೊ ವಾಟ್ ಆಲ್ ವಿ ವಾಂಟ್ ಟು ಅಚೀವ್ ಅಂತ. ಸೊ ಆಮೇಲೆ ಮತ್ತೆ ಲಿಮಿಟೆಡ್ ಥಾಟ್ಸ್ ನಮ್ಮ ಬ್ರೈನಲ್ಲಿ. ಸೊ ಹೌ ಟು ಓವರ್ಕಮ್ ದಟ್, ಯಾವ ಥರ ರಿಲೀಸ್ ಮಾಡಬೇಕು ಅಂತ ಅದು ತುಂಬ ಚೆನ್ನಾಗಿದೆ. ಮತ್ತು ಸೊ ಫರ್ಗಿವಿಂಗ್ನೆಸ್ ಅದು ಹೇಳಿದೆ. ಆಮೇಲೆ ಮತ್ತು ಇದು ಜಬ್ಬರ್ ಅದು ತುಂಬ ಚೆನ್ನಾಗಿತ್ತು ಸರ್. ಸೊ ವಿ ಕ್ಯಾನ್ ಲಿಟ್ರಲಿ ಒಂದು ಮನುಷ್ಯನ ವಿ ಕ್ಯಾನ್ ಫೀಲ್ ಆ್ಯಂಡ್ ವಿ ಕ್ಯಾನ್ ರಿಲೀಸ್ ದಟ್ ಸ್ಟ್ರೆಸ್. ಥ್ಯಾಂಕ್ ಯು. ಮೂರು ಜನ ಒಟ್ಟಿಗೆ ಕಾಯ್ತಿದ್ದೀರಾ ಸರ್? 3 ಜನ ನೋಡ್ತಾ ಇದ್ದೀನಿ. ಎಕ್ಸಲೆಂಟ್ ಮಾರ್ನಿಂಗ್. ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮ್ ಬಂದಿದ್ದೆ. ಸೊ ಲಾಸ್ಟ್ ಟೈಮ್ ಬಂದಾಗ ನನಗೆ ಅನ್ನಿಸ್ತು ಇನ್ನೂ ನಾನು ಸ್ಯಾಟಿಸ್ಫೈ ಆಗಿಲ್ಲ ಅಂತ ಅನ್ನಿಸ್ತು. ಸೊ ಗುರುಗಳು ಹೇಳ್ತಾ ಇದ್ದಾರೆ ಯಾವಾಗ್ಲೂ ಹೊರಗಡೆ ನೆಗೆಟಿವಿಟಿ ಜಾಸ್ತಿ ಇದೆ, ಅದು ನಮ್ಮಲ್ಲಿ ಬಂದು ಸೇರುತ್ತೆ ಅಂತ. ಅದೇ ಥರ ನಮ್ಮ ಅರ್ಬನ್ ಲೈಫಲ್ಲೂ ಹೇಳ್ತಾರೆ ಹೊರಗಡೆ ಕಾರ್ಬೋಹೈಡ್ರೇಟ್ಸ್ ನಮ್ಮ ದೇಹಕ್ಕೆ ಜಾಸ್ತಿ ಬಂದು ಸೇರ್ತಾ ಇರುತ್ತೆ. ಸೊ ನಮ್ಮ ಪ್ರಾಡಕ್ಟ್ ತೊಗೊಂಡ್ಮೇಲೆ ವಿಟಮಿನ್ಸ್ ಮಿನರಲ್ಸು ಪ್ರಾಡಕ್ಟ್ಸ್ ತೊಗೊಂಡ್ಮೇಲೆ ಅದು ಕ್ಲೆನ್ಸ್ ಮಾಡ್ತಾ ಇರುತ್ತೆ. ಸೊ ಅದು ನನ್ನ ಮೈಂಡಿಗೆ ಬಂದಾಗ ನನಗೆ ಅನ್ನಿಸ್ತು
ಸೊ ಇಲ್ಲೂ ನನಗಿನ್ನೂ ಕ್ಲಿಯರೆನ್ಸ್ ಆಗಿಲ್ಲ. ಸೊ ಇನ್ನೂ ಒಂದ್ಸತಿ ಬರಬೇಕು. ಅದಾದ್ಮೇಲೆ ಮತ್ತೆ ಮತ್ತೆ ಬರ್ತಾನೆ ಇರಬೇಕು, ಯಾಕಂದ್ರೆ ಹೊರಗಡೆ ನೆಗೆಟಿವಿಟೀಸ್ ಜಾಸ್ತಿ ಇದೆ, ಬರ್ತಾನೆ ಇರುತ್ತೆ. ಅದನ್ನು ಕ್ಲಿಯರ್ ಮಾಡ್ಕೊಳ್ತಾನೆ ಇರಬೇಕು, ಆ ಪ್ರೋಸೆಸ್ಸಲ್ಲಿ ಇರಬೇಕು ಅನ್ನೋದು ನನ್ನ ಅನಿಸಿಕೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಬಸವರಾಜ್ ಇದೆ ಅಂತೇಳಿ. ನನಗೆ ಇಲ್ಲಿ ನಮ್ಮ ಮೊದಲಿಂದ ಪಾಸಿಟಿವಿಟಿ ನಾನು ಇತ್ತು, ನಾನು ಪಾಸಿಟಿವ್ಲೇ ಇದ್ದೀನಿ ನಾನು. ಅಂದರೆ ಕೆಲವೊಂದು ಫೈನ್ ಟ್ಯೂನ್ ಬೇಕಾಗಿರುತ್ತೆ. ಇಲ್ಲಿ ಬಂದಾಗಿಂದ ನಾನು ಫೈನ್ ಟ್ಯೂನ್ ಮಾಡಿಕೊಂಡೆ, ಪಾಸಿಟಿವಿಟಿ ಇನ್ನೂ ಹಿಂಗೆ ಇಂಪ್ರೂವ್ಮೆಂಟ್ ಮಾಡಬೇಕು, ನೆಗೆಟಿವಿಟಿ ಹೆಂಗೆ ಅದು ತೆಗೆದುಹಾಕಬೇಕು ಅಂತೇಳಿ. ಆಮೇಲೆ ಇನ್ನೊಂದು ಏನಂತಂದ್ರೆ ಸೈಲೆನ್ಸಿಂದ ಎಷ್ಟು ಇಂಪಾರ್ಟೆನ್ಸ್. ನಾನು ಸೈಲೆನ್ಸ್ ಸರ್ ಹೇಳ್ತಿದ್ರೆ ಟ್ರೈ ಮಾಡ್ತಿದ್ದೆ, ಅದು ಇದು ಅಂದರೆ ಧ್ಯಾನಕ್ಕೆ ಕೂಡೋದು ಸೈಲೆನ್ಸ್ ನಂಗೆ ಅಷ್ಟು ಆಗ್ತಾ ಇದ್ದಿಲ್ಲ. ಇಲ್ಲಿ ಬಂದಾಗಿಂದ ಸ್ವಲ್ಪ ಅದು ಫೀಲ್ ಆಗಿದೆ ಸೈಲೆನ್ಸಿಂದ ಏನೇ ಆಗ್ಬೋದು ಅಂತೇಳಿ. ಆಮೇಲೆ ಇನ್ನೊಂದು ಏನಂತಂದ್ರೆ ಈಗ ಸರ್ ಎಲ್ಲ ಹೇಳೋದಂಗೆ ಡ್ಯಾನ್ಸ್ ಅಂದರೆ ನನಗೆ ಇಷ್ಟ, ಮ್ಯೂಸಿಕ್ ಇಷ್ಟ, ಡ್ಯಾನ್ಸ್ ಇಷ್ಟ. ಆದರೆ ಅದನ್ನ ಎಕ್ಸ್ಪ್ರೆಸ್ ಮಾಡೋಕೆ ಒಂದು ವೇದಿಕೆ ಬೇಕು. ನಂಗೆ ಸ್ಟೇಜ್ ಬೇರೆಯೋದ್ರಿಂದ, ಆಮೇಲೆ ನನಗೆ ಏನು ಸ್ಟೆಪ್ ಬರೋದ್ರಿಂದ ನನಗೆ ತುಂಬ ಇದಾಗ್ತಿತ್ತು, ಇನ್ಕನ್ವೀನಿಯನ್ಸ್, ಒಂಥರ ನಾಚಿಕೆ ಏನೋ ಆಗ್ತಿತ್ತು. ಇಲ್ಲಿ ಎಲ್ಲರ ಕಣ್ಣು ಮುಚ್ಚಿ ಮಾಡಿದ್ರಲ್ಲ, ಅದು ತುಂಬ ಖುಷಿ ಆಯಿತು. ಯಾರು ನೋಡಲ್ಲ ನನ್ನ, ಆಯ್ತು ನಾ ಡ್ಯಾನ್ಸ್, ಅದು ತುಂಬ ಆಯ್ತು. ಆಮೇಲೆ ಇನ್ಮೇಲೆ ಏನಾದರೂ ಎಲ್ಲೆಲ್ಲ ಫಂಕ್ಷನ್ ಅಟೆಂಡ್ ಆದರೆ ನಾನು ಮಾಡ್ಬೋದು ಅಂತ ಮಾಡ್ಲಿಕ್ಕೆ. ಥ್ಯಾಂಕ್ ಯು ಸರ್. ಡ್ಯಾನ್ಸ್ ಸ್ಟೆಪ್ಸ್ ಹೇಳ್ಕೊಡ್ಲಾ? ತುಂಬ ಸಿಂಪಲ್ಲು, ಗೊತ್ತಿಲ್ಲ ನಿಮ್ಗೆ ಡ್ಯಾನ್ಸ್ ಸ್ಟೆಪ್ಸು? ಎಲ್ಲ ಇದು ನಿಂತ್ಕೊಳ್ಳಿ. ಇಂಜಿನಿಯರ್ ಡ್ಯಾನ್ಸ್ ಈಸಿಯಾಗಿ ಹೇಳ್ಕೊಟ್ಬಿಡ್ತೀವಿ ನಾವು. ಹಿಂಗೆ ಕೈ ಎತ್ತರಿ ಎಲ್ಲರೂ. ಎ ಬರೀರಿ, ಬಿ ಇಲ್ಲಿಂದ ಬರೀರಿ ಹಿಂದಗಡೆಯಿಂದ, ಸಿ ಬರೀರಿ ಇಲ್ಲಿಂದ, ಡಿ ಇಲ್ಲಿಂದ ಬರೀರಿ, ಇ ಇಲ್ಲಿಂದ ಬರೀರಿ, ಎಫ್ ಇಲ್ಲಿಂದ ಬರೀರಿ. ಹಾ ಸ್ಟಾರ್ಟ್. 1 2 3. ಎ ಸಿ ಡಿ ಇಲ್ಲಿಂದ ಬರೀಬೇಕು. ಸೊ ಒನ್ಲಿ ಥಿಂಗ್ ಯು ಹ್ಯಾವ್ ಟು ಕೀಪ್ ಡೂಯಿಂಗ್ ದಿಸ್. ಇಷ್ಟೇ ತಾನೇ ಡ್ಯಾನ್ಸ್? ತುಂಬ ಫೀಲ್ ಮಾಡ್ತೀನಿ, ನನಗೂ ಅನಿಸ್ತು. ಆಮೇಲೆ ನನಗೂ ಡ್ಯಾನ್ಸ್ ಬರುತ್ತೆ ಅಂತೇಳಿ. ಯಾಕಂದ್ರೆ ಎಕ್ಸಲೆಂಟ್ ಮಾರ್ನಿಂಗ್. ನಾನು ಲಾಸ್ಟ್ ಟೈಮ್ ಪ್ರಿಯೋಸ್ ಅಟೆಂಡ್ ಮಾಡಿದ್ದೆ. ಅಟೆಂಡ್ ಮಾಡಿ ಹೋದ್ಮೇಲೆ ಲಾಸ್ಟ್ ಆ್ಯಕ್ಚುಲಿ ಅಭಿ ಪಿಕ್ಚರ್ ಬಾಕಿ ಅನು ಮೇಡಮ್, ಅದಾದ್ಮೇಲೆ ನಿಮಗೆಲ್ಲ ಫೈನಲ್ ಎಲ್ಲ ಗೊತ್ತಾಗುತ್ತೆ. ಇಲ್ಲಿಂದ ಹೋದ್ಮೇಲೆ ಒಂದಷ್ಟು ನನಗೆ ಏನು ಅಂದ್ಕೊಂಡಿದ್ದೆ ಅದನ್ನು ಈಸಿಯಾಗಿ ನಾನು ಮಾಡಿದೆ. ಅದಾದಮೇಲೆ ಆ್ಯಕ್ಚುಲಿ ನಾವು ಇದಕ್ಕೆ ಉಡುಪಿಗೆ ಹೋಗ್ಬೇಕಾಗಿತ್ತು, ಮಿಸ್ ಆಯಿತು, ಆಗಲಿಲ್ಲ. ಏನು ಅಂತಂದರೆ ಈಗ ಅಲ್ಲಿಗೆ ಹೋದ್ಮೇಲೆ ಒಂದಷ್ಟು ಮತ್ತೆ ಎಲ್ಲ ತುಂಬ್ಕೊತಾ ಇತ್ತು. ಮತ್ತೆ ಅದನ್ನು ನಾನು ಖಾಲಿ ಮಾಡ್ಕೊಂಡು ಮತ್ತೆ ಫ್ರೆಶ್ ಆಗಿ ನಾನು ಹೋಗಬೇಕು, ಹೊಸ ಮನುಷ್ಯನಾಗಿ ಹೋಗಬೇಕು ಅನ್ನೋ ಕಾರಣದಿಂದ ಇಲ್ಲಿ ಬಂದೆ. ಹೋದ ಸರಿಗೂ ಈ ಸರಿಗೂ ಸಾಕಷ್ಟು, ಲಾಸ್ಟ್ ಟೈಮು ಸಾಕಷ್ಟು ವಿಷಯಗಳನ್ನು ಕಲ್ತಿದ್ವಿ. ಈಗಲೂ ಇನ್ನೂ ಬೇರೆ ಬೇರೆ ಥರದಂತಹ ವಿಷಯಗಳನ್ನು ನಾನು ಈ ಸರಿ ಕಲ್ತಿದ್ದೀನಿ. ಥ್ಯಾಂಕ್ ಯು. ಹಾಗೆ ಲಾಸ್ಟ್ ಟೈಮ್ ಆಡಿಟ್ರು ಬಂದಿದ್ರು, ಫಸ್ಟ್ ದಿನ ನೆನ್ನೆ ಕೂಡಿಸ್ದಾಗ ಕೇಳಿದಾಗ ಅವ್ರು ಹೇಳಿದ್ರು, ಇಲ್ಲಿ ಬಂದಿರೋದು ಏನು ಸಿಗುತ್ತೋ ಅದಷ್ಟು ಬಾಚ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರು. ಆ ವರ್ಡ್ ಯಾವಾಗಲೂ ನೆನಪಿರುತ್ತೆ. ಲಾಸ್ಟ್ ಟೈಮ್ ನಾವು ಬಾಚ್ಕೊಂಡು ಹೋಗಿದ್ವಿ, ಈ ಸರಿನೂ ಅದೇ ರೀತಿ ನಾವೆಲ್ಲ ಬಾಚ್ಕೊಂಡು ಹೋಗ್ತೀವಿ. ಹಾಗೆ ನೆನ್ನೆ ನೋಡಿದಾಗ ಎಲ್ಲರ ಮಕ್ಕಳು ಹೇಗಿತ್ತು, ಇವತ್ತು ಎಲ್ಲರಿಗೂ ಕಳೆ ಬಂದಿರು. ನೆಕ್ಸ್ಟ್ ಒಳಗಡೆ ಹೋದ್ರೆ ಇನ್ನೂ ಬರುತ್ತೆ. ಖಂಡಿತ ಸರ್, ಅದೇ ಪಿಕ್ಚರ್ ಬಾಕಿ ಅಂತ ಹೇಳಿದ್ದೆ ನಾನು ಮೇಡಮ್. ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಪವರ್ ಆಫ್ ಸೈಲೆನ್ಸ್ ಅಟೆಂಡ್ ಮಾಡಿದ್ರೆ ನನಗನ್ಸಿದ್ದು ಏನಂದ್ರೆ, ನಮ್ಗೆ ಏನು ನನ್ನ ತಂದೆ ತಾಯಿ ಯಾರು ಏನು ಮಾಡಿಲ್ಲ ಅಂತ ಯಾಕೆ ಅನ್ಕೋಬೇಕು, ನಾವೇ ಏಕೆ ಯಾವುದೇ ತರ ನಾವೇ ಯಾಕೆ ಬ್ರಾಂಡ್ ಕ್ರಿಯೇಟ್ ಮಾಡ್ಕೋಬಾರ್ದು, ನಾವೇ ಯಾಕೆ ಓನ್ ಆಗಿ ನಾವು ಬಿಲ್ಡ್ ಮಾಡಬಾರ್ದು. ಅದು ಒಂದು ನಮ್ಗೆ ತುಂಬಾ ದಿವಸದಿಂದ ಅನಿಸ್ತಾ ಇತ್ತು. ನನಗೆ ಪವರ್ ಆಫ್ ಸೈಲೆನ್ಸ್ ಬಂದ್ಮೇಲೆ ಆವತ್ತು ನನ್ಗೆ ಅನಿಸ್ತು, ಓ ಅವ್ರೇನು ಮಾಡಿಲ್ಲ ಅಂತ ನಾನು ಯಾವತ್ತೂ ಸಗಲ್ ಆಗ್ಬಾರ್ದು. ನಾವು ಸಾಧನೆ ಮಾಡೋದಕ್ಕೆ ಅಂತ ಬಿಟ್ಟಿರ್ತಾರೆ ಅಂತಂದು ಹೇಳೋ ಅದು ಒಂದು ಫುಲ್ಫಿಲ್ ಆಯ್ತು ನನಗೆ ಪವರ್ ಆಫ್ ಸೈಲೆನ್ಸ್ ಬಂದ್ಮೇಲೆ. ಅದಾದ್ಮೇಲೆ ನನ್ನ ಮೈಂಡಲ್ಲಿ ತುಂಬಾ ನೆಗೆಟಿವ್ಸ್, ನಾನು ಅದೇ ತರ ಹಳೆಯದೇ ಇಟ್ಕೊಂಡು ನಾಳೆಗೆ ಇದನ್ನೇ ಮಾಡ್ಬೇಕು ಅಂತ ಅದು ಜೊತೆ ಸರಿ ಒಂದು ತಿಂಗಳಾದ್ರೂ ಕೂಡ ಅದೇ ಇರ್ತಿದ್ದೆ ಬಿಟ್ಟು ಅದು ಫುಲ್ಫಿಲ್ ಆಗ್ತಿರ್ಲಿಲ್ಲ ಯಾವತ್ತು. ನಾವು ಅದನ್ನ ಏನ್ ಮಾಡ್ಬೇಕು ಅಂದ್ರೆ, ಎಲ್ಲಾ ನೆಗೆಟಿವ್ ಥಿಂಗ್ಸ್ ನ ಇವತ್ತೇನಿದೆ ಅದನ್ನ ಯೋಚನೆ ಮಾಡ್ಕೊಂಡು ಎಲ್ಲ ಬೆಳಗ್ಗೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮೌನವಾಗಿ ಯೋಚನೆ ಮಾಡಿದಾಗ ಅವಾಗ ನಮ್ಗೆ ಕ್ಲಾರಿಟಿ ಅನ್ನೋದು ಸಿಗುತ್ತೆ. ನಾನು ಸ್ಟಾರ್ಟಿಂಗ್ ನಿನ್ನೆಲ್ಲ ಕುತ್ಕೊಂಡು ಬರೀ ಇದೇ ನನ್ ಗೊಂದಲ ಆಗ್ತಾ ಇತ್ತು. ಕಣ್ಣು ಮುಚ್ಚಿದ ತಕ್ಷಣ ಅದೇ ಕಾಣಿಸ್ತಾ ಇತ್ತು ನನಗೆ. ಬಟ್ ಬೆಳಿಗ್ಗೆ ಫ್ರೆಶ್ ಆಗಿ ಎದ್ಬಿಟ್ಟು ಬಂದು ಫ್ರೆಶ್ ಆಗಿ ಕುತ್ಕೊಂಡಾಗ ಅವಾಗ ಏನು ನೆಗೆಟಿವ್ ಥಾಟ್ಸ್ ಇರ್ಲಿಲ್ಲ. ಬಟ್ ನಿನ್ನೆ ಎಲ್ಲ ಎಲ್ಲೂ ಏನು ಬಿಸ್ನೆಸ್ ದಾಗ್ಲಿ ನಾವೆಲ್ಲೂ ಹೋಗಿರ್ಲಿಲ್ಲ, ಏನೂ ಇರ್ಲಿಲ್ಲ, ನನಗೆಲ್ಲ ಫ್ರೆಶ್ ಆಗಿ ಕಾಣಿಸ್ತಾ ಇತ್ತು. ಅದೊಂದು ನನಗೆ ತುಂಬಾ ಹೆಲ್ಪ್ ಆಯ್ತು. ಯಾರು ಒಂದ್ಸತಿ ಮಾತಾಡಿಲ್ಲ, who is not spoken, who is not introduced, it's an opportunity to speak. ಮತ್ತೆ ಒಳಗಡೆ ಹೋದ್ಮೇಲೆ ಯಾರಿಗೂ ಮಾತಾಡಕ್ ಬಿಡಲ್ಲ. Excellent morning everyone.
ನನಗೆ ಬಿ ಟಿ ಎಗೆ ಬಂದ ಮೇಲೆ ನಂದು ಬಿಸ್ನೆಸ್ಸು ಆಲ್ರೆಡಿ ಇದೆ. ಈಗ ನಮ್ಮದು ರೆಸ್ಟೋರೆಂಟು ಬಿಸ್ನೆಸ್ಸು, ಅದರಲ್ಲಿ ಭಾಳಷ್ಟು ನನಗೆ ಸ್ಟ್ರಗಲ್ ಇತ್ತು. ಆದರೆ ಬಿ ಟಿ ಎಗೆ ಬಂದಮೇಲೆ ನಾನು ಕೆಲವೊಂದಿಷ್ಟು ಅಲ್ಲಿ ಇಂಪ್ಲಿಮೆಂಟ್ ಮಾಡಿದ್ಮೇಲೆ ಎಷ್ಟು ಚೇಂಜ್ ಆಯ್ತು ಅಂದರೆ ಅದು ನನಗೆ ಇಮೇಜ್ ಮಾಡಲಿಕ್ಕೂ ಆಗ್ತಿಲ್ಲ. ಆದರೂ ನನಗೂ ಹಂಗೆ ಅನಿಸ್ತಾ ಇದೆ, ಇದು ನಾವು ಒಂದೊಂದು ಇಂಪ್ಲಿಮೆಂಟ್ ಮಾಡ್ತಾ ಹೋದ್ರೆ ಎಷ್ಟು ನಾವು ಗ್ರೇಟ್ ಆಗ್ಬೋದು ಅಂದರೆ ಅದು ಇಮೇಜ್ ಮಾಡೋಕ್ಕಂತೂ ಸಾಧ್ಯ ಇಲ್ಲ, ಅಷ್ಟು ಗ್ರೇಟ್ ಆಗ್ಬೋದು. ಮತ್ತು ಸರ್ ಹೇಳ್ದಂಗೆ ವಿಜುವಲೈಸೇಷನ್ ಅಂದರೆ ಅದೇನು ನಮ್ಮ ಮನಸ್ಸಲ್ಲಿ ನಾವೇನು ಅಂದ್ಕೊಂತೀವಲ್ಲ ಅದು ಆಗೋದು ಅಂದರೆ ನಾನು ನಿಜವಾಗ್ಲೂ ಕಂಡಿದ್ದೆ. ಮೊನ್ನೆ ಸಂಡೇ ನಾನು ಬರುವಾಗ, ಈಗ ಶ್ರಾವಣ ಮಾಸ ಸ್ಟಾರ್ಟ್ ಆಗಿದೆ, ನಮ್ಮದು ಸ್ವಲ್ಪ ಬಿಸ್ನೆಸ್ ಕಡಿಮೆ ಆಗ್ತಿದೆ. ಒಂದು 2 ದಿನ ಕಡಿಮೆ ಇತ್ತು. ನಾನು ಸಂಡೇ ನಮ್ಮದು ಕಾರ್ ಇದೆ ತಂದು ಹೋಟೆಲ್ ಹತ್ರ ಎಲ್ಲ ವಾಶ್ ಮಾಡಿ ಕ್ಲೀನಾಗಿ ವಾಶ್ ಮಾಡಿದೆ. ನಮ್ಮದು ಹೋಟೆಲನ್ನೆಲ್ಲ ಸಂಡೇಕ್ಕೆ ವಾಶ್ ಮಾಡ್ತಾರೆ, ಪೂರ್ತಿಯಾಗಿ ವಾಶ್ ಮಾಡ್ತಾರೆ. ಅದು ಎಲ್ಲ ವಾಶ್ ನನ್ನ ಮನಸ್ಸಲ್ಲಿ ನಾನು ಅಂದ್ಕೊಂತಿದ್ದೆ, ದೇವ್ರು ನಿನ್ನೆ 2 ದಿನ ಬಿಸ್ನೆಸ್ ಇಲ್ಲ, ಇವತ್ತು ತುಂಬ ಅದನ್ನ ಸಂಡೇ ಅಂತೂ ಒಳ್ಳೆ ಬಿಸ್ನೆಸ್ ಅಂದರೆ ಒಂದು 60,000 ಬಿಸ್ನೆಸ್ ಆಯ್ತಾ ಇದೆ. ಇವಾಗ ನನಗೆ ನನ್ನ ಮನಸ್ಸಲ್ಲಿ ಒಳಗಿಂದ ಫೀಲಾಗಿ ಅನ್ಸ್ಕೊಂಡಿದ್ದೆ, ಇವತ್ತು ಆಗಲೇಬೇಕು, ಒಳ್ಳೆ ಬಿಸ್ನೆಸ್ ಆಗುತ್ತೆ. ಅದು ನಿಜವಲ್ಲ ಇದೆ. ಅದೇ ನಾವು ನಮ್ಮ ಮನಸ್ಸಲ್ಲಿ ಏನು ಅನ್ಕೊಂತೀವೋ ಅದನ್ನು ನಾವು ಏನು ಮಾಡ್ತೀವೋ ಅದು ಆಗ್ತದೆ ಅನ್ನೋದಂತೂ ಗ್ಯಾರಂಟಿ ಅಂತ ಅನಿಸ್ತು. ನಾವು ಇದನ್ನೆಲ್ಲ ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ ಸಕ್ಸಸ್ ಅಂತೂ ಸಿಕ್ಕಾಪಟ್ಟೆ ಸಿಗ್ತದೆ, ಅದು ಮಾತ್ರ ಬಗ್ಗೆ ಯಾವುದೇ ಡೌಟ್ ಇಲ್ಲ. ಬಿ ಟಿ ಇಸ್ ವೆರಿ ಗುಡ್. ಸೊ ಎಕ್ಸಲೆಂಟ್ ಮಾರ್ನಿಂಗ್, ದತ್ತಾತ್ರೇಯ ಅಂತ. ನನಗೆ ಸತ್ಯ ಸರ್ ಅವರ ಸಂಪರ್ಕ ಸಿಕ್ಕಿದ್ದು 2021 ಸೊ ಅವತ್ತೇ ನಾನು ಡೈಮಂಡ್ ಮೆಂಬರ್ಶಿಪ್ ತಗೊಂಡು ಪವರ್ ಆಫ್ ಸೇಲ್ ಸೆಟಲ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತದೆ. ಬಟ್ ಈಗ ಡೈಮಂಡ್ ಮೆಂಬರ್ಶಿಪ್ ಆಗಿ ಟೈಕೂನ್ ಆಗಿದ್ದೀನಿ. ಈ ಪವರ್ ಆಫ್ ಸೇಲ್ಸ್ ಇಂದ 3 ಕ್ವಾಂಟಮ್ ಮೆಂಬರ್ಶಿಪ್ ತಗೊಂಡಿದ್ದೀನಿ. 3 ಬೆನಿಫಿಟ್ ಏನಾಯ್ತಂದ್ರೆ, ಮೊದಲನೇದು ನಿನ್ನೆ ಪವರ್ ಆಫ್ ಸೈಲೆನ್ಸ್ ಭಾಳ ಹೊತ್ತು ಸುಮ್ಮನೆ ಕೂತ್ಕೋದ್ರಿಂದ ಒಳ್ಳೆ ಥಾಟ್ಸ್ಗಳು ಬಂದು ಅದನ್ನೆಲ್ಲ ಬರೆದು ಇಟ್ಕೊಂಡಿದ್ದೀನಿ ಬಿಸ್ನೆಸ್ ಒಳಗಡೆ ಯಾವ ಇಂಪ್ಲಿಮೆಂಟ್ ಮಾಡ್ಬೇಕಂತ. ಎರಡನೇದು ಒಳ್ಳೆ ಡೀಪ್ ಸ್ಲೀಪ್ ಅಂತ ಆಯ್ತು. ಒಳ್ಳೆ ನಿದ್ದೆ ಆಗಿದ್ದಿಲ್ಲ, ಭಾಳ ತಿಂಗಳಾಗಿತ್ತು ಆ ಥರ ನಾನು ನಿದ್ದೆ ನೋಡಿ ನಿನ್ನೆ ಭಾಳ ಒಳ್ಳೆ ನಿದ್ದೆ ಆಯ್ತು. ಬೆಳಿಗ್ಗೆ 6:30 ಆದರೂ ಎಚ್ಚರಾಗಿಲ್ಲ ನನಗೆ. ಸೊ ಅಷ್ಟರ ಮಟ್ಟಿಗೆ ನಿದ್ದೆ ಆಯಿತು. ಸೊ ಮೂರನೇದು ಏನು ಅಂದರೆ, ಏನೇನು ಮಿಸ್ಟೇಕ್ಸ್ಗಳಾಗಿದ್ವು ಆ ಮಿಸ್ಟೇಕ್ಸ್ಗಳೆಲ್ಲ ನಿನ್ನೆ ಬರೋದೇನು ಸೂಟ್ ಹಾಕ್ಬಿಟ್ವಿ. ಅದು ಒಟ್ಟು ಒಂದು ಚೂರು ನೆನಪು ಬರ್ತಿಲ್ಲ ನನಗೆ. ಇವತ್ತು ಬೆಳಿಗ್ಗೆನೂ ಒಂದು ಚೂರು ನೆನಪು ಬಂದಿಲ್ಲ ಇಷ್ಟು ಮಿಸ್ಟೇಕ್ಸ್ಗಳೆಲ್ಲ ಆಗಿದ್ವು ಅಂತ. ಸೊ ಈ 3 ಬೆನಿಫಿಟ್ ನನಗೆ ಭಾಳ. ನನ್ನಂದ್ರೆ ಕ್ಲಾಸ್ ಇದೆ, ತುಂಬಾ ಮಾತಾಡೋದಿದೆ ನಮ್ದು. ಇನ್ನು ಅಷ್ಟೇ, ಯಾರು ಹೇಳೋದಿಲ್ವಾ? ಮತ್ತೆ ರಾತ್ರಿ ಪೂರ್ತಿ ಹೇಳ್ತಾ ಇರ್ತೀರ ನನಗೆ ಕನ್ಸಲ್ಲಿ ನೀವು. ಸತ್ಯ ಸರ್ಗೆ ಹೇಳ್ಬೇಕಾಗಿತ್ತು. ಎಲ್ಲರೂ ಮಾತಾಡಿದ್ದಾಯ್ತಾ? ಓಕೆ ಮೇಡಮ್, ನೀವೇನೋ ಎದ್ದು ನಿಂತ್ಕೊಂಡ್ರಿ ಮಾತಾಡ್ಬೇಕು. ಇಲ್ಲ ನನ್ನ ಹೆಸರು ಪುಷ್ಪ ಅಂತ. ನಾನು ಇಂಟ್ರೊಡ್ಯೂಸ್ ಮಾಡ್ಕೊಂಡಿರಲಿಲ್ಲ, ಮಾಡ್ಕೊತಾ ಇದ್ದೀನಿ. ಇಷ್ಟು ದಿನ ನಮ್ಮ ಲೈಫ್ಗೆ ನಮ್ಮ ಬಿಸ್ನೆಸ್ಗಾಗಲಿ ಯಾವುದು ದಿಕ್ಕು ದೆಸೆ ಇಲ್ಲದೆ ಇರೋ ಥರ ನಡ್ಕೊಂಡು ಹೋಗ್ತಾ ಇತ್ತು. ಅಂಟಿಲ್ ಐ ಜಾಯಿನ್ ಬಿ ಟಿ ಎ ನನಗೆ ಒಂದು ದಾರಿ ತೋರಿಸೋ ಗುರು ಆಗಲಿ ಯಾವುದೇ ಇದಾಗಲಿ ಏನೂ ಸಿಕ್ಕಿರಲಿಲ್ಲ ಇಷ್ಟು ದಿವಸ. ಇವಾಗ ನನಗೊಂದು ಲೈಫಲ್ಲಿ ಕ್ಲಾರಿಟಿ ಸಿಕ್ಕಿದೆ ಬೈ ಡೂಯಿಂಗ್ ಆಲ್ ದಿಸ್ ಪ್ರೋಸೆಸ್. ಏನಂದರೆ ಜಬ್ರೀಶ್ ಆಗಿರ್ಬೋದು, ಸಬ್ಕಾನ್ಷಿಯಸ್ ಮೈಂಡು, ವಿಜುವಲೈಸೇಷನ್ನು, ಮತ್ತು ನಿನ್ನೆಯಿಂದ ನಾವೇನು ಕಲ್ತ್ಕೊಂಡ್ವಿ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿಕೊಂಡ್ರೆ ಲೈಫಲ್ಲಿ ಏನಾದರೂ ಒಂದು ಸಾಧನೆ ಮಾಡ್ಬೋದು ಅಂತ ನನಗೆ ಕನ್ಫರ್ಮ್ ಆಯಿತು. ಆಮೇಲಿಂದ ಸಕಲ ವೇದಶಾಸ್ತ್ರ ಪಾರಂಗತರಾಗಿರೋವಂಥ ಅನು ಮ್ಯಾಮ್, ಡಿಜಿಟಲಲ್ಲಿ ಅನು ಮ್ಯಾಮ್ ಅದರಲ್ಲಿ ಪಾರಂಗತರಾಗಿದ್ದಾರೆ. ಆ ಡಿಜಿಟಲ್ನ ನಾವು ಫಾಲೋ ಮಾಡ್ಕೊಂಡು ಬಂದರೆ ಬಿಸ್ನೆಸ್ಸಲ್ಲಿ ಏನೇನು ಇಂಪ್ಲಿಮೆಂಟ್ ಮಾಡಬೇಕು ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿದ್ರೆ ಸಕ್ಸಸ್ ಗ್ಯಾರಂಟಿ ಅಂತ ಕನ್ಫರ್ಮ್ ಆಯಿತು. ನಿನ್ನೆಯಲ್ಲಿ ಇವತ್ತರೆಗೂ ಏನು ಒಳ್ಳೆ ಅನುಭವ ಆಯಿತು, ಏನು ಫೀಲ್ ಆಯಿತು? ವಾಟ್ಸ್ ದಟ್ ಒನ್ ಎಕ್ಸ್ಪೀರಿಯನ್ಸ್ ಯು ಲೈಕ್ ಟು ಶೇರ್? ಅಂದರೆ ನನಗೆ ಹಿಡಿದಿಟ್ಕೊಳ್ತಿದ್ದೆ ಸರ್, ಎಲ್ಲ ಕೋಪ ಆಗಲಿ ಆವೇಶ ಆಗಲಿ ಅದನ್ನು ಎಕ್ಸ್ಪ್ರೆಸ್ ತುಂಬ ನೆಗೆಟಿವ್ ಥಾಟ್ಸ್ ಅಂದರೆ ಅನುಭವಿಸ್ಬಿಟ್ಟಿದ್ದೀನಿ. ಅದನ್ನು ನಾನು ಕೇಳಿಸ್ಕೊಳಕ್ಕೆ ಯಾರೂ ಇರಲಿಲ್ಲ ಲೈಫಲ್ಲಿ. ಸೊ ಕೇಳಿಸ್ಕೊತಿದ್ರು ಸಾಕು ಅಲ್ಲಿಗೆ ಅನ್ನೋ ಥರ ಇತ್ತು ಲೈಫಲ್ಲಿ. ಸೊ ಇವಾಗ ನನಗೆ ಅದನ್ನ ಎಕ್ಸ್ಪ್ರೆಸ್ ಮಾಡೋಕೆ ಒಂದು ಅವಕಾಶ ಸಿಕ್ತು. ಈಗ ನಮ್ಮ ಮನೇಲಿ ಕಿಚ್ಚಾಡಿದ್ರೆ ಅಕ್ಕಪಕ್ಕದವ್ರು ಕೇಳ್ತಾರೆ. ಸೊ ಇದೊಂದು ಒಳ್ಳೆ ಸುವರ್ಣ ಅವಕಾಶ ಅಂದ್ಕೊಂಡು ನಾನು ಅದನ್ನ ಎಕ್ಸ್ಪ್ರೆಸ್ ಮಾಡ್ತೀನಿ. ನಾನು ಆನ್ಲೈನ್ ಕ್ಲಾಸಲ್ಲಿ ಕೇಳಿಸ್ಕೊಂತಿದ್ದೆ, ಬಟ್ ನಂಗೆ ಲಿಟ್ರಲಿ ಪ್ರಾಕ್ಟಿಕಲ್ ಆಗಿ ಅನುಭವ ಆಯಿತು. ಇಲ್ಲಿ ವಿಜುವಲೈಸೇಷನ್ ಅಂದ್ರೇನು, ಸಬ್ಕಾನ್ಷಿಯಸ್ ಮೈಂಡ್ ಪವರ್ ಯಾವ ಥರ ನಾವು ಸ್ಟಿಮ್ಯುಲೇಟ್ ಮಾಡ್ಕೋಬೇಕು, ಜೀವನದಲ್ಲಿ ಏನು ಅಳವಡಿಸ್ಕೋಬೇಕು, ಯಾವ್ದು ಪಾಲಿಸ್ಬೇಕು, ಯಾವ್ದು ಬೇಡ, ಯಾವ್ದು ಇಟ್ಕೋಬೇಕು, ಯಾವ್ದು ಹೊರಗೆ ಹಾಕ್ಬೇಕು, ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಇಟ್ಕೋಬೇಕು,
ಅದಕ್ಕೆಲ್ಲ ಒಂದು ಕ್ಲಾರಿಟಿ ಸಿಕ್ಕಿರುತ್ತೆ. ನೆಕ್ಸ್ಟ್ ಸೆಷನ್ ಎಷ್ಟು ಜನರಿಗೆ ಬೇಕು? ನೀವು ಇದನ್ನ ಮಾಡಿದ್ರೆ ಮಾತ್ರ ಒಳಗಡೆ ಸೇರಿಸೋದು, ಅದನ್ನ ಮಾಡ್ಕೊಂಡ್ ಬಂದ್ರೆ ನಿಮ್ಗೆ ಒಳಗಡೆ ತುಂಬಾ ಅದು ಸಿಗೋದು ಕೂಡ. ರೈಟ್? ಭಾಗ್ಯದ ಲಕ್ಷ್ಮಿ ನಿಂತ್ಕೊಳ್ಳಿ.